ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮತ್ತು ಜಾನಕಿ ಮನೆಗೆ ಬರ್ತಾರೆ. ಮನೆಯ ಬಾಗಿಲು ತೆರೆಯುವುದನ್ನು ನೋಡಿ ರಾಮಾಚಾರಿ, ನೋಡಮ್ಮ ಇವರಿಗೆ ಜವಾಬ್ದಾರಿ ಇಲ್ಲ, ಮನೆಯ ಬಾಗಿಲು ಹಾಕ್ಕೊಂಡು ಹುಷಾರಾಗಿ ಇರಿ ಅಂದರೆ ಇಷ್ಟು ರಾತ್ರಿ ಈ 3 ಜನ ಬಾಗಿಲು ಓಪನ್ ಮಾಡ್ಕೊಂಡು ಹೇಗಿದ್ದಾರೆ ನೋಡಿ ಅಂತ ಹೇಳ್ತಾ ಮನೆ ಒಳಗಡೆ ಬರ್ತಾರೆ. ಮನೆಯಲ್ಲಿ ಎಲ್ಲ ಸಾಮಾನುಗಳು ಚೆಲ್ಲಾಪಿಲ್ಲಿ ಆಗಿರೋದನ್ನು ನೋಡಿ ಇಲ್ಲಿ ಏನೋ ಅನಾಹುತ ಆಗಿದೆ ಅಂತ ಹೇಳ್ಕೊಳ್ತಾ ಅಲ್ಲಿ ಮುರಾರಿ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನು ನೋಡಿ ಗಾಬರಿಯಿಂದ ಮುರಾರಿ ಮುಖದ ಮೇಲೆ ನೀರು ಹಾಕಿದಾಗ ಮುರಾರಿ ಎದ್ದು ಅವರನ್ನು ನೋಡಿ ಗಾಬರಿಯಿಂದ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ರಾಮಾಚಾರಿ, ಅತ್ತಿಗೆಯನ್ನು ನನ್ನಿಂದ ಕಾಪಾಡಲು ಆಗಲಿಲ್ಲ. ಆ ಸೆಕ್ಷನ್ ಮತ್ತು ಅವನ ಮಗ ರೌಡಿಗಳ ಜೊತೆ ಮನೆಗೆ ಬಂದಿದ್ದರು ಅಂತ ಹೇಳಿ ಅವರು ಮಾಡಿದ ಅವಾಂತರಗಳನ್ನು ಮತ್ತು ಅಲ್ಲಿ ನಡೆದ ಎಲ್ಲ ವಿಷಯವನ್ನು ರಾಮಾಚಾರಿಗೆ ಹೇಳಿ ಅತ್ತಿಗೆಗೆ ಹೆರಿಗೆ ನೋವು ಶುರುವಾಗಿದೆ, ಬೇಗ ಹೋಗು ರಾಮಾಚಾರಿ, ಅವರು ಇನ್ನೂ ಮನೆ ಹತ್ರನೇ ಇರ್ತಾರೆ, ಬಹಳ ದೂರ ಹೋಗಿರ್ಲಿಕ್ಕಿಲ್ಲ, ಅವರನ್ನು ಹುಡುಕಿ ಸಾಯಿಸಲು ಸೆಕ್ಷನ್ ರೌಡಿಗಳ ಜೊತೆ ಹೋಗಿದ್ದಾನೆ, ಬೇಗನೆ ಹೋಗಿ ಅತ್ತಿಗೆಯನ್ನು ಕಾಪಾಡು ಅಂತ ಮುರಾರಿ ಮತ್ತು ಜಾನಕಿ ಇಬ್ಬರು ರಾಮಾಚಾರಿಗೆ ಹೇಳಿದಾಗ ರಾಮಾಚಾರಿ ಅಲ್ಲಿಂದ ಎದ್ದು ಚಾರುವನ್ನು ಹುಡುಕಲು ಗಾಡಿ ತಗೊಂಡು ಹೋಗ್ತಾನೆ. ಇತ್ತ ಚಾರುವಿಗೆ ಹೆರಿಗೆ ನೋವಿನಿಂದ ಸಂಕಟ ಪಡುತ್ತಾ ನನ್ನಿಂದ ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಾ ಇಲ್ಲ ಅಂತ ಆಳುತ್ತಾ ಹೇಳ್ತಾಳೆ. ಆಗ ಜಾನ್ಸಿ, ಅವರೆಲ್ಲ ನಮ್ಮ ಹಿಂದೆ ಇದ್ದಾರೆ, ಅವರಿಗೆ ನಾವು ಸಿಕ್ಬಿಟ್ರೆ ನಿನ್ನ ಮಗು ಪ್ರಪಂಚವನ್ನೇ ನೋಡೋದಿಲ್ಲ, ನಿನಗೆ ಕಷ್ಟ ಆದರೂ ನಡಿಲೇಬೇಕು ಅಂತ ಅವಳಿಗೆ ಸಮಾಧಾನ ಮಾಡಿ ಚಾರುವನ್ನು ಕರೆದುಕೊಂಡು ಒಂದು ಗಿಡದ ಹಿಂದೆ ಹೋಗಿ ಅವಿತು ಕುಳ್ಕೊಳ್ತಾರೆ. ಆಗ ಒಬ್ಬ ರೌಡಿ ಬಂದು ಅವರನ್ನು ನೋಡ್ತಾನೆ. ಆಗ ಜಾನ್ಸಿ ಅವನಿಗೆ ಕಟ್ಟಿಗೆಯಿಂದ ಹಿಂದಿನಿಂದ ಬಂದು ತಲೆಗೆ ಹೊಡೆದು ಚಾರುವನ್ನು ಕರೆದುಕೊಂಡು ಬೇರೆ ಕಡೆಗೆ ಹೋಗ್ತಾಳೆ. ಆಗ ಸೆಕ್ಷನ್ ಮತ್ತು ಉಳಿದ ರೌಡಿಗಳು ಆ ಪೆಟ್ಟು ತಿಂದ ರೌಡಿ ಹತ್ತ ಬಂದು ನೋಡಿದಾಗ ಅವರು ನನ್ನ ಕೈಗೆ ಸಿಕ್ಕಿದ್ರು, ಅಷ್ಟರಲ್ಲೇ ಒಬ್ಬಳು ನನಗೆ ಬಡಿಗೆಯಿಂದ ಹೊಡೆದು ಬೇರೆ ಕಡೆ ಹೋದರು, ಅವಳಿಗೆ ಹೆರಿಗೆ ನೋವು ಶುರುವಾಗಿದೆ, ಅವರು ಬಹಳ ದೂರ ಹೋಗಿರ್ಲಿಕ್ಕಿಲ್ಲ, ಇಲ್ಲೇ ಹತ್ತಿರದಲ್ಲೇ ಇರಬೇಕು, ಅವರು ನಮಗೆ ಕೈಗೆ ಸಿಗ್ತಾರೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಅಂದರೆ ಅವರು ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ತಾರೆ, ಬೇಗ ಅವರನ್ನು ಹುಡುಕಿ ಸಾಯಿಸಿ ಅಂತ ಹೇಳ್ತಾನೆ. ಇತ್ತ ರಾಮಾಚಾರಿ ಗಾಡಿಯಲ್ಲಿ ಬರುತ್ತಿದ್ದಾಗ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ರಾಘು ಮತ್ತು ತರುಣ ಭೇಟಿಯಾಗ್ತಾರೆ. ಆಗ ರಾಮಾಚಾರಿ ನಡೆದ ಎಲ್ಲ ವಿಷಯನೂ ಅವರ ಹತ್ರ ಹೇಳ್ತಾನೆ. ಆಗ ತರುಣ್, ಆಗಲೇ ರಾಘು ನೀನು ಜಾನ್ಸಿ ಅಂತ ಕೂಗಿದಂತೆ ಆಯಿತು ಅಂತ ಎಲ್ಲ ಅದು ನಿಜನೇ, ಆವಾಗಲೇ ನಾವು ಗಾಡಿ ನಿಲ್ಲಿಸಿ ನೋಡಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಆಗ ರಾಘು ರಾಮಾಚಾರಿಗೆ ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಂತ ಹೇಳಿ ಎಲ್ಲರೂ ಕೂಡಿ ಚಾರುವನ್ನು ಹುಡುಕಲು ಹೊರಡ್ತಾರೆ. ಆಗ ಮತ್ತೆ ಚಾರು ಮತ್ತು ಜಾನ್ಸಿ ಬಚ್ಚಿಟ್ಕೊಂಡಿದ್ದ ಸ್ಥಳಕ್ಕೆ ವಿವೇಕ್ ಮತ್ತು ರೌಡಿಗಳು ಜೀಪ್ನಲ್ಲಿ ಬರ್ತಾರೆ. ಆಗ ವಿವೇಕ್ ರೌಡಿಗಳಿಗೆ ಅವರನ್ನು ಇವತ್ತು ಬಿಡಬೇಡಿ, ಎಲ್ಲ ಕಡೆ ಹುಡುಕಿ ಅಂತ ಹೇಳ್ತಿರುವಾಗ ಜಾನ್ಸಿ ಒಂದು ಗನ್ ಆಕಾರವಿರುವ ಕಟ್ಟಿಗೆಯನ್ನು ತೆಗೆದುಕೊಂಡು ವಿವೇಕನಿಗೆ ಹಿಂದಿನಿಂದ ಬಂದು ಹ್ಯಾಂಡ್ಸ್ ಅಪ್ ಅಂತ ಹೇಳಿ ಒಂಚೂರು ಅಲ್ಲಾಡಿದ್ರೂ ಶೂಟ್ ಮಾಡಿ ಸಾಯಿಸಿಬಿಡ್ತೀನಿ, ನಿನ್ನ ಜೀವ ಉಳಿಬೇಕು ಅಂದರೆ ನೀನು ನಾನು ಹೇಳ್ದಂತೆ ಕೇಳಬೇಕು, ನಿಮ್ಮೆಲ್ಲರೂ ಈ ಕಡೆ ಕರಿಬೇಕು ಅಂತ ಹೇಳ್ತಾಳೆ. ಆಗ ವಿವೇಕ್ ಜಾನ್ಸಿ ಕೈಯಲ್ಲಿ ನಿಜವಾದ ಬಂದೂಕಿದೆ ಅಂತ ತಿಳಿದು ತನ್ನ ಕಡೆಯವರನ್ನೆಲ್ಲ ಒಂದೇ ಕಡೆಗೆ ಕರೀತಾನೆ. ಆಗ ಜಾನ್ಸಿ ಚಾರುಗೆ, ನೀನು ಹೋಗಿ ಜೀಪ್ನಲ್ಲಿ ಕೂಡು, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಚಾರು ಹೋಗಿ ಜೀಪ್ನಲ್ಲಿ ಕೂಡ್ತಾಳೆ. ಆಗ ಜಾನ್ಸಿ ಜೀಪಿನಲ್ಲಿದ್ದ ಡ್ರೈವರನ್ನು ಕೆಳಗೆ ಇಳೋಕೆ ಹೇಳು ಅಂತ ಹೇಳ್ತಾಳೆ. ಆಗ ಡ್ರೈವರ್ ಜೀಪು ಚಾಲು ಇಟ್ಟು ಗಾಡಿಯಿಂದ ಕೆಳಗೆ ಇಳಿತಾನೆ. ಅಷ್ಟರಲ್ಲಿ ಒಬ್ಬ ರೌಡಿ ಜಾನ್ಸಿ ಕೈಯಲ್ಲಿ ನಿಜವಾದ ಗನ್ ಇಲ್ಲ, ಅದು ಕಟ್ಟಿಗೆ ಅಂತ ಹೇಳ್ತಾನೆ. ಆಗ ವಿವೇಕ್ ಮತ್ತು ರೌಡಿಗಳು ಸೇರಿ ಜಾನ್ಸಿಯನ್ನು ಹಿಡಿತಾರೆ. ಚಾರು ಇದ್ದ ಜೀಪು ಹಾಗೆ ಮುಂದೆ ಹೋಗ್ತದೆ. ಆಗ ವಿವೇಕ್, ನಾವು ಅವಳಿಗೆ ಹೊಡೆದು ಬಡಿದು ಸಾಯಿಸುವ ಅವಶ್ಯಕತೆ ಇಲ್ಲ, ಆ ಗಾಡಿ ಮುಂದಕ್ಕೆ ಹೋಗಿ ಹಳ್ಳಕ್ಕೆ ಬಿದ್ದು ಅವಳೇ ತಾನಾಗಿ ಸಾಯ್ತಾಳೆ ಅಂತ ಹೇಳ್ತಾ ನಗ್ತಾನೆ. ಇತ್ತ ಜಾನಕಿ ದೇವರ ಮುಂದೆ ಕುಳಿತು, ಭಗವಂತ, ನಮ್ಮ ರಾಮಾಚಾರಿಗೆ ಚಾರು ಸಿಕ್ಕಿದ್ಲೋ ಇಲ್ವೋ, ಅಲ್ಲಿ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ನಮಗೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ, ಯಾಕೆ ನಮ್ಮನ್ನು ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೆಯಾ, ನೀನು ನನ್ನ ಸೊಸೆಯನ್ನು ಕಾಪಾಡು ದೇವರೇ ಅಂತ ದೇವರನ್ನು ಪ್ರಾರ್ಥಿಸುತ್ತಾಳೆ. ಆಗ ರಾಮಾಚಾರಿ ಬಂದು ಹೋಗುತ್ತಿದ್ದ ಜೀಪಿಗೆ ಅಡ್ಡವಾಗಿ ನಿಲ್ತಾನೆ. ಆಗ ವಿವೇಕ್ ರೌಡಿಗಳೇ ಹೋಗಿ ಅವನನ್ನು ಹೊಡೀರಿ ಅಂತ ಹೇಳ್ತಾನೆ. ಆಗ ರೌಡಿಗಳು ಹೋಗಿ ರಾಮಾಚಾರ್ಯನ ಹೊಡೆಯಲು ಹೋದಾಗ ಅಲ್ಲಿಗೆ ರಾಘು ಮತ್ತು ತರುಣ್ ಇಬ್ಬರು ಬಂದು ರಾಮಾಚಾರ್ಯ ಜೊತೆಗೆ ಕೂಡಿ ರೌಡಿಗಳನ್ನು ಹೊಡಿತಾರೆ. ಆಗ ಜಾನ್ಸಿ ಓಡಿ ಬಂದು ಜೀಪ್ನಲ್ಲಿದ್ದ ಚಾರುವನ್ನು ಕೆಳಗೆ ಇಳಿಸ್ಕೊತಾಳೆ. ಆಗ ಎಲ್ಲರೂ ಕೂಡಿ ವಿವೇಕ್ ಮತ್ತು ರೌಡಿಗಳನ್ನು ಹೊಡಿತಾರೆ. ಆಗ ವಿವೇಕ್ ಗಿಡದ ಮರೆಯಲ್ಲಿ ಅವಿತುಕೊಂಡಿದ್ದ ಸೆಕ್ಷನ್ಗೆ ಫೋನ್ ಮಾಡಿ ಇಲ್ಲಿ ಚಾರು, ಜಾನ್ಸಿ ಜೊತೆಗೆ ರಾಮಾಚಾರಿ ಮತ್ತು ಆ ರಾಘು, ತರುಣ್ ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ತಾನೆ. ಆಗ ಸೆಕ್ಷನ್, ಹಾಗಾದರೆ ನಮ್ಮ ಶತ್ರುಗಳೆಲ್ಲ ಒಟ್ಟಿಗೆ ಸಿಕ್ಕಿದ್ದಾರೆ, ಒಬ್ಬರನ್ನೂ ಬಿಡಬೇಡ, ಅವರನ್ನ ಕತೆ ಫಿನಿಶ್ ಮಾಡು ಅಂತ ಹೇಳ್ತಾನೆ. ಆಗ ವಿವೇಕ್, ನಾವು ಅವ್ರ ಕತೆ ಏನು ಮುಗಿಸೋದು, ಅವರೆಲ್ಲರೂ ಸೇರಿ ನಮ್ಮ ಕತೆ ಮುಗಿಸ್ತಾ ಇದ್ದಾರೆ, ನೀವು ಬೇಗ ಬನ್ನಿ ಡ್ಯಾಡ್ ಅಂತ ಹೇಳ್ತಾನೆ. ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ರಾಘು ಬಂದು ವಿವೇಕನಿಗೆ ಕಟ್ಟಿಗೆಯಿಂದ ತಲೆಗೆ ಹೊಡಿತಾನೆ. ಆಗ ಸೆಕ್ಷನ್ ರೌಡಿಗಳಿಗೆ, ಎಲ್ಲರೂ ಇಲ್ಲಿ ಬಂದರು, ರಾಮಾಚಾರಿ, ಚಾರು ನನ್ನ ಮಗನಿಗೆ ಏನಾದರೂ ಆದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಈಗಲೇ ಬಂದೆ ಅಂತ ಎಲ್ಲರೂ ಕೂಡಿ ವಿವೇಕ್ ಇರುವ ಕಡೆಗೆ ಹೋಗ್ತಾರೆ. ಇತ್ತ ರಾಮಾಚಾರಿ, ರಾಘು, ತರುಣ್, ಜಾನ್ಸಿ ಎಲ್ಲರೂ ಕೂಡ್ಕೊಂಡು ಚಾರುವನ್ನು ಕರೆದುಕೊಂಡು ಹೋಗ್ತಿರುವಾಗ ಚಾರು, ನನಗೆ ನೋವು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ರಾಮಾಚಾರಿ, ನನಗೆ ಪ್ರಾಣ ಹೋದಂಗೆ ಆಗ್ತಿದೆ, ಇದರಿಂದ ನನ್ನ ಮಗುಗೆ ಏನಾದರೂ ಸಮಸ್ಯೆ ಆಗ್ತಿದೆಯೇನೋ ಅಂತ ಅಳುತ್ತಾ ಹೇಳ್ತಾಳೆ. ಆಗ ರಾಮಾಚಾರಿ, ಏನೂ ಆಗಲ್ಲ ಚಾರು ಮೇಡಮ್, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ಅಂತ ಅವಳಿಗೆ ಸಮಾಧಾನ
ಸಮಾಧಾನ ಮಾಡ್ತಾನೆ. ಆಗ ರಾಘು ಮತ್ತು ಝಾನ್ಸಿ ಇವಳನ್ನು ಹೀಗೆ ಬಹಳ ದೂರ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ, ಬೇಗ ಏನಾದರೂ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ರಾಮಾಚಾರಿ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಮೊದಲು ಅಲ್ಲಿಗೆ ಹೋಗೋಣ, ಆಮೇಲೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಕೂಡ್ಕೊಂಡು ಚಾರುವನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಆಗ ರಾಘು ಮತ್ತು ತರುಣ್ ಆಂಬ್ಯುಲೆನ್ಸ್ ಬರಲು ಫೋನ್ ಮಾಡಲು ನೋಡ್ತಾರೆ. ಇಬ್ಬರು ಫೋನಲ್ಲಿ ನೆಟ್ವರ್ಕ್ ಇರಲ್ಲ ಅಂತ ಹೇಳ್ತಾರೆ. ಆಗ ಝಾನ್ಸಿ ರಾಮಾಚಾರಿಗೆ, ಅಣ್ಣ ಈಗ ನಾವು ಏನಾದರೂ ಬೇರೆ ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳ್ತಾಳೆ. ಆಗ ರಾಘು, ಅಲ್ಲಿ ದೂರದಲ್ಲೊಂದು ಮನೆ ಕಾಣಿಸ್ತಾ ಇದೆ, ಅಲ್ಲಿ ಗಾಡಿ ಇದೆಯೇನೋ ಅಂತ ನಾವು ಕೇಳ್ಕೊಂಡು ಬರ್ತೀನಿ, ನೀವು ಹೆದರ್ಕೋಬೇಡಿ ಅಂತ ಹೇಳಿ ತರುಣನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆಗ ಚಾರು ಹೆರಿಗೆ ನೋವಿಂದ ಅಳುತ್ತಾ ಭಾಳ ಒದ್ದಾಡ್ತಿರುವಾಗ ರಾಮಾಚಾರಿ, ಸ್ವಲ್ಪ ಹೊತ್ತು ತಡ್ಕೊಳ್ಳಿ ಮೇಡಮ್, ಬೇಗ ಆಸ್ಪತ್ರೆಗೆ ಹೋಗೋಣ ಅಂತ ಅವಳಿಗೆ ಸಮಾಧಾನ ಮಾಡ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.